ಮೇಡಮ್ ನಮಸ್ಕಾರ. ನಮಸ್ಕಾರ. ಹಾಗೆ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೂ ಕೂಡ ಸ್ವಾಗತ ಕೊಡ್ತೇನೆ. ನಮಸ್ಕಾರ. ಈವರೆಗೆ ನಾನು ಡಾಕ್ಟರ್ ಗೋಪಾಲ್ ದಾವಡೆ ಅವರನ್ನು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡೆ. ಜೊತೆಗೆ ನೀವು ಅವರೊಂದಿಗೆ ಸುಮಾರು ಪ್ರತಿನಿತ್ಯ ಕೈ ಜೋಡಿಸ್ತಾ ಇದ್ದೀರಾ, ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ತಿಳ್ಕೊಂಡ ಕಾರಣ ನಿಮ್ಮನ್ನು ಒಂದೆರಡು ಮಾತುಗಳನ್ನು ಆಡಿಸೋಣ, ನಮ್ಮ ವೀಕ್ಷಕರಿಗೆ ನಿಮ್ಮಿಂದನೂ ಒಂದಿಷ್ಟು ಮಾಹಿತಿಯನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ನಿಮ್ಮನ್ನ ಮಾತಾಡ್ಸಿದ್ದೇನೆ. ಮೊದಲು ತಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ಶಾರದಾ ಗೋಪಾಲ್. ತಾವು ಮೂಲತಃ ಇಲ್ಲಿಯವರು? ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಒಂದು ಹಳ್ಳಿ ಬಕ್ಕೆ ಮನೆ ಅಂತ ನಮ್ಮ ಹೆಸರು. ನಿಮ್ಮ ತಂದೆ ತಾಯಿ? ನಮ್ಮ ತಂದೆನೂ ಸ್ವಾತಂತ್ರ್ಯ ಹೋದ್ರು, ತಂದೆ ಜೊತೆ ತಾಯಿನೂ ಸ್ವಾತಂತ್ರ್ಯ ಹೋದ್ರು ಅಂತ ಹೇಳ್ತೀನಿ. ಯಾಕಂದ್ರೆ ಹೆಣ್ಮಕ್ಳ ಸಪೋರ್ಟ್ ಇಲ್ಲದೆ ಯಾವ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಹೋದವರು ನಮ್ಮ ತಂದೆ ಜೈಲಿಗೆ ಹೋದ್ರು, ಅದ್ರ ತಾಯಿ ಮನೆಯನ್ನೆಲ್ಲ ಮಾಡಿಕೊಂಡ್ರು. ಅಂದರೆ ಈ ಕಡೆ ಸರ್ ತಂದೆ ತಾಯಿಗಳನ್ನು ಸ್ವಾತಂತ್ರ್ಯ ಹೋದ್ರು, ನಿಮ್ಮ ತಂದೆ ತಾಯಿಗಳು ಸ್ವಾತಂತ್ರ್ಯ, ಒಳ್ಳೆ ಕುಟುಂಬ. ಹಾಗಾಗಿ ಇವತ್ತು ನೀವಿಬ್ರು ಕೂಡ ಒಂದು ಸೇವೆಯಲ್ಲೇ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ಸಮಾನ ಮನಸ್ಕರು. ನಿಮ್ಮ ಶಿಕ್ಷಣ ಎಲ್ಲಿವರೆಗಾಗಿದೆ? ನಾನು BSc ಮಾಡಿ ಜರ್ನಲಿಸಮ್ ಮಾಡಿದ್ದೀನಿ, ಪತ್ರಿಕೋದ್ಯಮ ಮಾಡಿದ್ದೀನಿ. ಆಮೇಲೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಹಳ್ಳಿ ಕೆಲಸದಲ್ಲಿ. ಇವಾಗ ನೀವು ಧಾರವಾಡದಲ್ಲಿ ಇದ್ದೀರಾ? ಧಾರವಾಡದಲ್ಲಿ ಇದ್ದೀನಿ. ಧಾರವಾಡಕ್ಕೆ ಮದುವೆಯಾಗಿ ಯಾವಾಗ ಬಂದಿತ್ತು? 85ನೇ ಇಸ್ವಿ. 85ರಲ್ಲಿ ಬಂದಾಗಿಂದಲೂ ನೀವು ಜೊತೆಯಾಗಿ ಎಲ್ಲ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ? ಅವರು ಮೆಡಿಕಲ್ ಕಾಲೇಜಲ್ಲಿ ಕಲಿಸ್ತಾ ಇದ್ದಾಗ ನಾವು ಹೋಗ್ತಿರ್ಲಿಲ್ಲ, ಆದರೆ ಹಳ್ಳಿ ಕೆಲಸ ಶುರು ಮಾಡಿ ಎಲ್ಲ ಮಾಡ್ತಾರೆ, ನಾವಿಬ್ಬರು ಜೊತೆಯಾಗಿರ್ತೀವಿ. ನಿಮಗೆ ನಾನು ಒಂದು ಪ್ರಶ್ನೆ ನಿಮ್ಮ ಪರ್ಸನಲ್ ಹೇಳಿ. ಇವ್ರ ಜೊತೆಗೆ ನೀವು ಇದನ್ನ ಏನು ಒತ್ತಾಸೆಯಾಗಿ ಮಾಡ್ತಾ ಇದ್ರು ಅಥವಾ ನಿಮ್ಗೆ ಆಸಕ್ತಿ ಇದ್ರಲ್ಲೇನೆ ನಾನು ಮಾಡ್ಬೇಕಪ್ಪ ಅಂತ ನಿಮ್ಮ ಸ್ವಯಂ ಒಂದು ಇಚ್ಛೆಯಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಆಕ್ಚುಲಿ ನಮ್ಮಿಬ್ಬರನ್ನ ಹತ್ರಕ್ಕೆ ತಂದಿದ್ದೇ ಈ ಥರ ಕೆಲಸ. ಅವರು ಪರಿಚಯ ಆಗೋಕ್ಕಿಂತ ಮೊದಲೇ ನಾನು ಈ ಥರ ಕೆಲಸ, ಯಾಕಂದ್ರೆ ಮೂಲತಃ ನಾನು ಹಳ್ಳಿಯಲ್ಲಿ ಹುಟ್ಟಿದವಳಲ್ಲ. ಬೇರೆ ಬೇರೆ ಕಾರಣಕ್ಕೆ ಶಹರಕ್ಕೆ ಬಂದು ಸೇರಿದೆ, ಆದ್ರೆ ನನ್ನ ದೇಹ ಮಾತ್ರ ಇರ್ತದೆ, ನನ್ನ ಮತ್ತೆ ನನ್ನ ವಿಚಾರಗಳು ಪೂರ್ತಿ ಹಳ್ಳಿಯಲ್ಲೇ ಯಾವಾಗಲೂ ಇರ್ತದೆ. ಈಗ ಅಂತ ಯಾವಾಗಲೂ ನಾನು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದವಳು. ಹೌದಾ? ಬಾಲಕೋಟ್ ತಾಲೂಕು ಕುಳ್ಳಸಂಗ ಹತ್ರ ಒಂದು ಮಿರ್ನಾಪುರ ಅಂತ ಒಂದು ಕುಗ್ರಾಮ ಅಂತ ಅಡ್ಡಿ ಇಲ್ಲ, ಇವಾಗಲೂ ಹಾಗೇನೆ ಇದೆ. ಆದ್ರೆ ನಾವು ಶಿಕ್ಷಣಕ್ಕೋಸ್ಕರ ಇಲ್ಲಿ ಕಲ್ಪನೆ ನಮ್ಮ ತಂದೆ ಮನೆ ಮಾಡಿ ನಮ್ಗೊಂದು ಒಳ್ಳೆ ಶಿಕ್ಷಣ ಕೊಟ್ಟು ನಮ್ಮನ್ನು ಉಳಿಸಿ ಬೆಳೆಸಿದ್ದಾರೆ. ಆ ಮಟ್ಟಕ್ಕೆ ಇವತ್ತಿಲ್ಲ ನಾನು ಮಾತಾಡ್ತಾ ಇದ್ದೆ. ಹೀಗಾಗಿ ನಮಗೂ ಕೂಡ ಹಳ್ಳಿ ಪ್ರತಿ ಸಲ ಹೋದಾಗ ಹಳ್ಳಿ ಭೇಟಿ ಕೊಡ್ತೇನೆ, ಮನಸ್ಸಿಂದ ಅಲ್ಲೇ ಇರುತ್ತೆ ನಮ್ಮ ಏನೋ ದೇಹ ಇರುತ್ತೆ. ಹಾಗೆ ನೀವು ಮತ್ತೆ ಮುಂದೆ ಏನೇನು ಕೆಲಸಗಳನ್ನು ಮಾಡ್ಕೊಳ್ತೀವಿ? ಮುಂದೆ ನಂದು ಎಜುಕೇಷನ್ ಆದಮೇಲೆ ಅಂದರೆ ಡಿಪ್ಲೊಮಾ ಮಾಡಿದೆ ನಾನು ಪತ್ರಿಕೋದ್ಯಮದಲ್ಲಿ. ಅದ ನಂತರ ನಾನು ಕೆಲವು ಕಾಲ ಉಷಾ ನವರತ್ನರಾಮ್ ಅಂತೇಳಿ ಈಗಿಲ್ಲ ಕಾರ್ಮಿಕಕ್ಕೆ ಅವರು ಗೆಳತಿ ಅಂತ ಒಂದು ಪತ್ರಿಕೆ ನಡೆಸ್ತಿದ್ರು, ಅವ್ರ ಜೊತೆ ಕೆಲಸ ಮಾಡಿದೆ. ಆ ನಂತರ ಪ್ರಜಾವಾಣಿಲಿ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಮುಂದೆ ನಮ್ಮದು ಮದುವೆ ಅದಕ್ಕಿಂತ ಮೊದಲು ನಾನು ಹೀಗೆ ಹಳ್ಳಿಯ ಕೆಲಸ ಅಂದರೆ ಬೇರೆ ಬೇರೆ ಸಂಸ್ಥೆಗಳು ಏನು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದನ್ನು ದಾಖಲೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಓಡಾಡಿ ಬೇರೆ ಬೇರೆ ಸಂಸ್ಥೆಗಳ ಜನರನ್ನ ಭೇಟಿಯಾಗಿ ಹಳ್ಳಿ ಜನರನ್ನ ಭೇಟಿಯಾಗಿ ಯಾವ ರೀತಿ ಕೆಲಸ ನಡೀತಾ ಇದೆ ಗ್ರಾಮಾಭಿವೃದ್ಧಿ ಕೆಲಸಗಳು ಅಂತೇಳಿ ಅದ್ರ ಮೇಲೆ ಒಂದು ಪುಸ್ತಕವನ್ನು ಮಾಡಿದ್ದೀನಿ, ಅಭ್ಯುದಯದ ಹಾದಿಯಲ್ಲಿ ಅಂತ. ಆವಾಗಲೇ ಇವ್ರಿಗೆ ಭೇಟಿಯಾಗಿದ್ದೀನಿ ನನಗೆ. ಸೊ ಮುಂದೆ ನಾವು ಮದುವೆ ಆದಮೇಲೆ ಕೆಲವು ಕಾಲ ಇವರು ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡಿದರು, ಆಮೇಲೆ ಧಾರವಾಡದಲ್ಲಿ ಇದ್ಕೊಂಡು ಮೆಡಿಕಲ್ ಕಾಲೇಜ್ನಲ್ಲಿ ಕೆಲಸ ಮಾಡಿದರು. ಆದರೆ ನಮಗಿಬ್ಬರಿಗೂ ಯಾವಾಗಲೂ ನಾವು ಹಳ್ಳಿಗೆ ಹೋಗ್ಬೇಕು, ಹಳ್ಳಿಯಲ್ಲಿ ಕೆಲಸ ಮಾಡಬೇಕು ಆಸೆ ಇತ್ತು. ಸೊ ನಾವಿಬ್ಬರು ಕಿತ್ತೂರಿಗೆ ಹೋದ್ವಿ. ಕಿತ್ತೂರಲ್ಲಿ ಇದ್ಕೊಂಡು ಒಂದು ಗ್ರಾಮ ಜಾಗೃತಿ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ ಅಲ್ಲಿ ಕೆಲಸ ಮಾಡಿದ್ವಿ. ಕಿತ್ತೂರಲ್ಲಿದ್ದಾಗ ನಾವು ಅಲ್ಲಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ನೀವು ಕೇಳಿರ್ಬೋದು. ಚೆನ್ನಮ್ಮನ ಬಗ್ಗೆ ಕೇಳಿದ್ರೆ ಸಂಗೊಳ್ಳಿ ರಾಯಣ್ಣ ಕೇಳಿರ್ತೀವಿ. ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರಿಗೆ ಹಿಡಿದುಕೊಟ್ಟಿದ್ದಕ್ಕಾಗಿ 2 ಕುಟುಂಬಕ್ಕೆ ಅವಾಗಿನ ಬ್ರಿಟಿಷ್ ಸರ್ಕಾರ 12,000 ಎಕರೆ ಭೂಮಿಯನ್ನು ಇನಾಮಾಗಿ ಘಾತಕಿ ಇನಾಮ್ ಅಂತಲೇ ಅದಕ್ಕೆ ಹೆಸರು ಇತ್ತು. ಅಂದ್ರೆ ಘಾತಕ ಕೆಲಸ ಮಾಡಿ ಕೊಟ್ಟಂತ ಇನಾಮ್, ಘಾತಕಿ ಇನಾಮ್ ಅಂತಲೇ ಇತ್ತು. ಅದು 12,000 ಎಕರೆ ಇನ್ನೂವರೆಗೂ ಇನಾಮದಾರ ಹೆಸರು. ಇಲ್ಲೆಲ್ಲ ಉಳುವನೆ ಭೂ ಒಡೆಯ ಅಂತೆಲ್ಲ ದೊಡ್ಡ ದೊಡ್ಡ ಮಾತುಕತೆಗಳೆಲ್ಲ ಬಂದು, ಆದ್ರೆ ಆ ಕ್ಷೇತ್ರದಲ್ಲಿ ಮಾತ್ರ ಇನ್ನೂವರೆಗೂ ಅದೇ ಇತ್ತು. ಸೊ ನಾವು ಅಲ್ಲಿ ಹಳ್ಳಿಗಳಿಗೆ ಆಕ್ಚುಲಿ ನಾವು ಹೋಗಿದ್ದೆ ಅದಕ್ಕೆ ಅಂದ್ರೆ ಸಾಕ್ಷರತಾ ಶಾಲೆ, ರಾತ್ರಿ ಶಾಲೆಗಳನ್ನು ತೆಗೆದು ಆಮೇಲೆ ಕ್ರಮೇಣ ಹೆಣ್ಮಕ್ಳಿಗೆ ಸ್ವಸಹಾಯ ಅಂದ್ರೆ ಏನು ಗುಂಪುಗಳನ್ನು ಮಾಡಿ
ಅದು ಮಾಡ್ತಾ ಇರುವಾಗ ಜನರು ಹೇಳಿದ್ರು, ಇವತ್ತು ಅವ್ರಿಗೆ ಹೊಡೆದ್ರು, ಇವ್ರಿಗೆ ಹೊಡೆದ್ರು ಅಂತ. ಯಾರು ಹೊಡೆದ್ರು, ಯಾಕೆ ಹೊಡೆದ್ರು ಅಂತ ಕೇಳಿದಾಗ ಇನಾಮದಾರ್ ಬರ್ತಾರೆ, ಕುದುರೆ ಮೇಲೆ ಬರ್ತಾರೆ. ಅವರು ಯಾವ ರೈತರು ಬೇಕಾದ್ರೂ ಯಾವತ್ತು ಬೇಕಾದ್ರೂ ಬಿಡಿಸಿ ಮತ್ತೊಬ್ಬ ರೈತರಿಗೆ ಭೂಮಿಯನ್ನು ಕೊಡ್ತಾರೆ. ಇದನ್ನು ಒಂದು ಹೊಸ ವಿಷಯ ಅಂತೇಳಿ ಒಕ್ಕಲೆಬ್ಬಿಸ್ತಾರೆ ಅಂತೇಳಿ ಇದನ್ನು ಹೊಸ ವಿಷಯ ಆಯ್ತಲ್ಲ ಅಂತೇಳಿ ನಾವು ಅದ್ರ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಹೊತ್ತು ನಮಗೆ ಪ್ರಶ್ನೆ ಮಾಡ್ತಾ ಹೋದ್ವಿ. ಅವಾಗ ಗೊತ್ತಾಯ್ತು ಇದು 12,000 ಎಕರೆ ಭೂಮಿ ಒಂದೆರಡು ಎರಡು ಇನಾಮದಾರ ಹೆಸರಲ್ಲೇ ಇದೆ ಅಂತೇಳಿ. ಅವಾಗ ನಾವು ರೈತನೆಲ್ಲ 9 ಹಳ್ಳಿ ಬರ್ತಿದ್ದೀವಿ. 9 ಹಳ್ಳಿಗಳ ಎಲ್ಲ ಬೇಚರಕಳಿಗಳು ಆ ಹಳ್ಳಿಗಳ ಹೆಸರು ರೆವಿನ್ಯೂ ರೆಕಾರ್ಡಲ್ಲೇ ಇದೆ. ಅವ್ರು ತಾವೇ ಬೆಳೆದಂಥ ಬಂದಂಥ ಹಳ್ಳಿಗಳು. ಸೊ ಆ ಹಳ್ಳಿಗಳ ಜನರನ್ನೆಲ್ಲ ಒಗ್ಗೂಡಿಸಿ ಸುಮಾರು ಒಂದು 500 ಅವಾಗಿನ ಕಾಲದಲ್ಲಿ 500 ರೈತರು ಒಟ್ಟಾಗಿ ಅವರಿಗೆ ಭೂಮಿ ಸಿಗಬೇಕು ಅಂಥೇಳಿ ನಾವು ಬೈಲಹೊಂಗಲದಲ್ಲಿ ತಾಲೂಕಲ್ಲಿ ಬೈಲಹೊಂಗಲದಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿದ್ವಿ. ಆವಾಗ ನಂಜುಂಡಸ್ವಾಮಿಯವರು ರೈತಸಂಘದ ನಂಜುಂಡಸ್ವಾಮಿಯವರು ನಮಗೆ ಸಹಾಯ ಮಾಡಕ್ಕೆ ಬಂದರು. ಹೀಗೆ SR ಹಿರೇಮಠ ಅಂತೇಳಿ ಧಾರವಾಡದಲ್ಲಿರುವಂಥದ್ದು, ಸದಾನಂದ ಕನ್ವಳ್ಳಿಯವರು ಅಂತೇಳಿ ಕೇಳಿರ್ಬೋದು ಹೆಸರನ್ನು, ಅವರೆಲ್ಲ ಬಂದು ನಮಗೆ ಸಹಾಯಕ ನೀಡಿತು. ಸೊ ಮುಂದೆ ಅದು ಹೈಕೋರ್ಟ್ನಲ್ಲಿ ಕೇಸ್ ದಾಖಲಾಯಿತು. ಆಮೇಲೆ ಕಾರಣಾಂತರಗಳಿಂದ ನಾವು ಆ ಊರಿನ ಕಿತ್ತೂರನ್ನು ಬಿಟ್ಟು ಧಾರವಾಡ ಬರಬೇಕಾಯ್ತು. ಅಂದರೆ ತಂದೆ ತಾಯಿ ವಯಸ್ಸಾಗಿತ್ತು, ಅವ್ರ ಜೊತೆಗೆ ಇರಲಿಕ್ಕೆ ಅಂತ ಬಂದ್ವಿ. ಮುಂದೆ ಮತ್ತೆ ಅದು ನಮ್ಮ ಮನಸ್ಸಲ್ಲೇ ಇರ್ತದೆ. ಮತ್ತೆ ವಾಪಸ್ಸು ನಾವು ಕಿತ್ತೂರಿಗೆ ಹೋದ್ವಿ. ಕಿತ್ತೂರಿಂದ ಮುಂದೆ ಗೋಶಾನಟ್ಟಿ ಅಂತ ಒಂದು ಊರು ಬರ್ತೇವೆ. ಅಲ್ಲಿ ಈ ಸಲ ನಾವು ಜಾಗೃತಿ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ, ಅಂದರೆ ಅದು ಒಂದು ಮಜಾ ಕಥೆ ಇದೆ. ನಮ್ಮ ಜೊತೆ ಕಿತ್ತೂರಲ್ಲಿದ್ದಾಗ ಏನು ಕೆಲಸ ಮಾಡಿದ್ರಲ್ಲ ಆ ಯುವಕರು ಅವ್ರು ನಮ್ಮನ್ನು ಬಿಡದೇನೆ ನಾವು ಮತ್ತೆ ಈ ಕೆಲಸವನ್ನು ಮುಂದುವರ್ಸೋಂದ್ರೆ ಬಿಡೋದು ಬೇಡ ಅಂತೇಳಿ ಅವರು ಹುಟ್ಟು ಹಾಕಿದ್ವಿ ಸಂಸ್ಥೆ, ನಾವಲ್ಲ. ಆದರೆ ಅದಕ್ಕೆ ವಿಳಾಸ ಎಲ್ಲ ಕೊಟ್ಟಿದ್ವಿ ನಮ್ಮದೇ. ಅದರಿಂದ ನಾವು ಅವ್ರ ದೂರದಿಂದ ಸ್ವಲ್ಪ ಕಾಲ ಸಹಾಯ ಮಾಡಿದ್ವಿ. ಮುಂದೆ ನಾವು ಸಂಪೂರ್ಣವಾಗಿ ರೊಕ್ಕ ಹೊಡ್ಕೊಂಡ್ವಿ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಇದೇ ಸ್ವಸಹಾಯ ಸಂಘಗಳನ್ನೇ ಮಾಡ್ತಾ ಇದ್ವಿ. ಈಗ ಅದರಲ್ಲಿ ಏನೇನು ಮಾಡ್ತಾ ಇದ್ದೀವಿ? ಸ್ವಸಹಾಯ ಸಂಘಗಳು ಅಂತ ಶುರು ಮಾಡಿದ್ದು. ಮುಂದೆ ಬೇರೆ ಬೇರೆ ಈ ರೀತಿ ಕೆಲಸ ಮಾಡುವವರಿಗೆ ಸಪೋರ್ಟ್ ಮಾಡುವಂಥವ್ರು ಇರ್ತಾರೆ. ಸೊ ಅವರು ಬೇರೆ ಬೇರೆ ಸಂಸ್ಥೆಗಳು ನಮಗೆ ಸಪೋರ್ಟ್ ಮಾಡಲಿಕ್ಕೆ ಬಂದು ಆ ಪ್ರಕಾರ ನಾವು ಆರೋಗ್ಯ, ಮುಖ್ಯವಾಗಿ ಜೆಂಡರ್ ಇಶ್ಯೂ ತಗೋತಿದ್ವಿ. ಅಂದರೆ ಇವತ್ತು ಹೆಣ್ಮಕ್ಳ ಮೇಲೆ ಏನು ಒಂದು ಹಿಂಸೆ ದೌರ್ಜನ್ಯ ನಡೀತಾ ಇದೆ, ಕೌಟುಂಬಿಕ ದೌರ್ಜನ್ಯಗಳು, ಮತ್ತು ಕುಡಿತ ಯಾವ ಪ್ರಮಾಣದಲ್ಲಿದೆ ಎಲ್ಲ ಕಡೆ, ಅದು ಕಡಿಮೆ ಆಗಬೇಕು ಅಂದರೆ ಸಣ್ಣ ವಯಸ್ಸಿಂದನೇ ಮಕ್ಕಳಿಂದನೇ ಹೆಣ್ಣು ಗಂಡು ಸಮಾನ, ಹೆಣ್ಮಕ್ಳು 2ನೇ ದರ್ಜೆ ಪ್ರಜೆಗಳಲ್ಲ ಅನ್ನೋದನ್ನು ಅರ್ಥ ಮಾಡಿಸುವಂಥ ಪ್ರಯತ್ನ ನಾವು SHಗಳ ಮೂಲಕನೂ ಮಾಡಿದ್ವಿ. ಮತ್ತು ಹಳ್ಳಿಯಲ್ಲಿ ಮಕ್ಕಳ ಕ್ಯಾಂಪ್ಗಳು ಮಾಡ್ತೀವಿ. ಅದ್ರ ಮೂಲಕನೂ ನಾವು ಮಕ್ಕಳಲ್ಲಿ ಈ ವಿಷಯಗಳು, ಮತ್ತು ಬಾಲ್ಯ ವಿವಾಹ ತುಂಬ ಜಾಸ್ತಿ ತುಂಬ. ಅದನ್ನು ತಡಿಲಿಕ್ಕೆ ಯಾಕೆ ಬಾಲ್ಯ ವಿವಾಹ ಮಾಡಬೇಕು ಅನ್ನೋದು, ಅದಕ್ಕೂ ಮುಖ್ಯವಾಗಿ ಹೆಣ್ಮಕ್ಳು ಮಾರಾಟ ಇತ್ತು. ಹೆಣ್ಮಕ್ಳು ಮಾರಾಟ ಅಂದರೆ ಇದು ಗುಜ್ಜರ್ ಮದುವೆ ಅಂತೇಳಿ ಮಾಡಿ ಹೆಣ್ಮಕ್ಳನ್ನ ರಾತ್ರೋರಾತ್ರಿ ಮಾಯ ಮಾಡಿಬಿಡ್ತಿದ್ರು, ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಹೋಗ್ತಾಳೆ ಅನ್ನೋದೇ ಗೊತ್ತಿಲ್ಲ. ಸೊ ಅಂಥ ಎಷ್ಟು ಹೆಣ್ಮಕ್ಳನ್ನ ಹಿಡಿಸಿ ನಾವು ವಾಪಸ್ಸು ಊರಿಗೆ ಕಳಿಸಿದ್ವಿ. ಯಾವ ಹೆಣ್ಮಗು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ದಾರಿಲ್ಲೇ ತಪ್ಪಿಸ್ಕೊಂಡು ವಾಪಸ್ ಬಂದವು ಅವಳನ್ನು ಮತ್ತು ನಮ್ಮದು ಏನು ಕೆಲಸ ಅಂದರೆ ಒಂದು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿಸೋದು, ಪತ್ರ ಬರೆಸೋದು, ಇಲ್ಲ ಹೋಗಿ ಜಿಲ್ಲಾಧಿಕಾರಿಗಳ ಇದನ್ನು ನಿಲ್ಲಿಸ್ರಿ ಅಂತೇಳಿ. ಮತ್ತು ಬಹಳಷ್ಟು ಕುಟುಂಬಗಳಿಗೆ ತಾವೇನು ಗುಜ್ಜರ್ ಮದುವೆ ಮಾಡಿಕೊಡ್ತೀವಿ, ಇದು ಮದುವೆ ಅಂತ ತಿಳ್ಕೊಳ್ಳಿ. ಇದು ಮದುವೆ ಅಲ್ಲ, ಅವ್ರನ್ನ ಮುಂಬೈ ರೆಡ್ ಲೈಟ್ ಏರಿಯಾಕ್ಕೆ ಮದುವೆ ಮಾಡಿಕೊಡ್ತಾರೆ, ಮಾರಾಟ ಮಾಡ್ತಾರೆ. ಸೊ ನೀವು ಇದನ್ನು ತಡಿಬೇಕು ಅಂಥೇಳಿ ಹೆಣ್ಮಕ್ಳಲ್ಲಿ ಏನು ಜಾಗೃತಿ ಮೂಡಿಸಿದ್ವಿ, ಅದು ಬಹಳ ಕೆಲಸ ಮಾಡ್ತು. ಇವತ್ತು ಆ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಮಾರಾಟ ಇಲ್ಲ. ಬಾಲ್ಯ ವಿವಾಹ ಸಾಕಷ್ಟು ಕಡಿಮೆ ಆಗಿದೆ. ಆದರೂ ಹೆಣ್ಮಕ್ಳು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ, ಕಲೀಲಿಕ್ಕೆ ಹೋಗ್ತಾ ಇದ್ದಾರೆ. ತಿಳುವಳಿಕೆ ಬಂದಿದೆ ಅನ್ನೋದು ಬೇರೆ ವಿಷಯ. ಅಂದರೆ ಕಲಿತಾರೆ. ಹೈಸ್ಕೂಲ್ ಕಾಲೇಜಲ್ಲಿ ಬಸ್ಗಳಲ್ಲಿ ನೋಡಿದ್ರೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅಂದರೆ ಅಷ್ಟು ಹೆಣ್ಮಕ್ಳು ಕಲಿತಾ ಇದ್ದಾರೆ. ಇದು ಒಂದು ಬಹಳ ಸಂತೋಷಕರ. ಇದರ ಜೊತೆಗೆ ನಾವು ಇದು ಮೈಗ್ರೇಷನ್ ಏನಾಗ್ತದೆ, ವಲಸೆ. ಅಂದರೆ ಇದು ಗೋವಾದಲ್ಲೂ ಮನೆಯಲ್ಲಿ ಕೆಲಸ ಮಾಡೋರೆಲ್ಲ ಕರ್ನಾಟಕದಲ್ಲಿ ನೋಡ್ತಿದ್ದಾರೆ. ಅದೇ ರೀತಿ ನೀವು ಮಹಾರಾಷ್ಟ್ರಕ್ಕೆ ಹೋಗಿ ಎಲ್ಲ ಮನೆಗಳನ್ನು ಕಟ್ಟುವವರು ನಮ್ಮ ಕರ್ನಾಟಕದ ಗೌಂಡಿಗಳು. ಇದರಿಂದ ಏನಾಗ್ತಾ ಇದೆ ಅಂದರೆ ಹಳ್ಳಿಯಲ್ಲಿ ಕುಟುಂಬಗಳು ಬಡಿತಾರೆ. ಮತ್ತು ಸರ್ಕಾರ ಇವತ್ತು ಅಂಗನವಾಡಿ ಅಂತ ಮಾಡಿದೆ, ಶಾಲೆ ಅಂತ ಮಾಡಿದೆ.
ಶಾಲೆಯಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ ಮಕ್ಕಳಿಗೆ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ, ಅಂಗನವಾಡಿಯಲ್ಲಿ ತತ್ತಿ ಕೊಡ್ತದೆ, ಊಟ ಕೊಡ್ತದೆ. ಇವೆಲ್ಲವೂ ನಮ್ಮ ರೇಷನ್ ಇರ್ತದೆ. ಇಷ್ಟೆಲ್ಲ ಇರುವಾಗ ಈ ಜನ ಮೈಗ್ರೇಷನ್ ಹೋಗ್ಬಿಟ್ರು, ವಲಸೆ ಹೋಗ್ಬಿಟ್ರು ಅಂದ್ರೆ ಇದು ಯಾರಿಗೆ ಮುಟ್ಟಬೇಕು? ಅವ್ರಿಗೆ ಅಲ್ಲಂತೂ ಸಿಗೋದಿಲ್ಲ. ಸೊ ಮತ್ತು ಅವರು ಅಜ್ಞಾನ, ಬಡತನ ಮತ್ತು ಎಲ್ಲಕ್ಕಿಂತ ಮುಖ್ಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಸೊ ಇದಕ್ಕಾಗಿ ಇದ್ರ ಮೇಲೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಬಹಳ ಅನ್ನಿಸ್ತು, ಶುರು ಮಾಡಿದ್ವಿ. ಅಷ್ಟೊತ್ತಿಗೆ ಸರಿಯಾಗಿ MGNREG ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಯೋಜನೆ ಅಲ್ಲದ ಆ್ಯಕ್ಚುಲಿ ಕಾನೂನಾಗಿಲ್ಲ, ನಮ್ಗೆ ಒಳ್ಳೆ ಅಸ್ತ್ರ ಸಿಕ್ಕದಂಗಾಯ್ತು. ಅದಿನ್ನೂ ಕಾನೂನು ಬರೋಕ್ಕಿಂತ ಮೊದಲೇ ಅದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿ ಹಳ್ಳಿಗಳಲ್ಲಿ ಅದರದ್ದು ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಹೇಗೆ ಅರ್ಜಿ ಹಾಕಬೇಕು, ಹೇಗೆ ಗುಂಪುಗೂಡಬೇಕು ಅದನ್ನೆಲ್ಲ ಮಾಹಿತಿ ಕೊಟ್ಟು ಹಳ್ಳಿಗಳಲ್ಲಿ ಗುಂಪುಗಳನ್ನು ಮಾಡಿದ್ವಿ. ಇನ್ನೂ ಪಂಚಾಯತಿಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬರೋಕ್ಕಿಂತ ಮೊದಲು ನಮ್ಮ ಜನಕ್ಕೆ ತಲುಪಿಸಿದ್ರು, ಜನರೇ ಪಂಚಾಯತಿಗಳಿಗೆ ತಿಳಿಸ್ಕೊಟ್ರು. ಎಷ್ಟು ಮಜಾ ಆಯಿತು ಅಂದರೆ ಅಂದರೆ ಪಂಚಾಯತಿಗಳು ತಯಾರಿರಲಿಲ್ಲ ಜನರಿಗೆ ಕೆಲಸ ಕೊಡಲಿಕ್ಕೆ. ಸೊ ಇವರು ಅರ್ಜಿ ಕೊಟ್ಟರು ತಗೊಳ್ತಿದ್ರೆ ಇವರು ಜನ ಹೇಗೆ ಕೇಳಿದ್ರು, ನಮಗೆ ಪರಪಾವತಿ ಕೊಡ್ರಿ ಅಂತ ಕೇಳ್ತಾರೆ. ಪರಪಾವತಿನೂ ಕೊಟ್ಟರು. ಕೊಟ್ಟ ಮೇಲೆ ತಮ್ಮ ಹತ್ರ ಇರೋ ಅರ್ಜಿ ಕಸ್ಬಿಟ್ಟು ಹಾಕಿದ್ರು. ಆದ್ರೆ ಇವ್ರ ಹತ್ರ ಕಾಪಿ ಇತ್ತಲ್ಲ. ಸೊ ಈ ಕಾನೂನಲ್ಲಿ ಒಂದು ಬಹಳ ಮುಖ್ಯ ಅಂಶ ಇದೆ, ಏನಂದ್ರೆ 15 ದಿವಸ ಒಳಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಿರುದ್ಯೋಗ ಭತ್ಯೆ ಹೇಳ್ಬೋದು ಅಂತ. ಸೊ ಅದ್ರ ಮೇಲೆ ಜನರ ಸಂಘಟನೆ ಮಾಡಿದ್ವಿ. ಬೆಳಗಾವಿ ಹೋಗಿ ಕೂತ್ಬಿಟ್ವಿ. 8 ದಿವಸ ಸತತವಾಗಿ ಹಗಲು ರಾತ್ರಿ ಜಿಲ್ಲಾ ಪಂಚಾಯತಿ ಎದುರು ಕೂತು ಆವಾಗ ಆ ಅಧಿಕಾರಿಗಳಿಗಾಯ್ತು, ಪಂಚಾಯತಿ ಅಧಿಕಾರಿಗಳಾಯ್ತು, ಓಹೋ ಇದೊಂದು ಕಾನೂನು, ಇವ್ರು ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ ಅನ್ನೋ ಅರ್ಥ ಆಯ್ತು. ಸೊ ಅಲ್ಲಿಂದ ನಮ್ಮದು ಯಶಸ್ಸಿನ ಹಾದಿ. ಇವತ್ತಿನವರೆಗೂ ಒಂದು 100 ದಿವಸದ ಕೆಲಸವನ್ನು ಪಡಿತಾರೆ. ಈ ದೇಶದಲ್ಲಿ ಮತ್ತೆ ಎಲ್ಲೂ ಪಡಿತಾ ಇಲ್ಲ, ನಮ್ಮ ಏರಿಯಾದಲ್ಲಿ ಪಡಿತಾರೆ. ಬಹಳ ಉತ್ತಮವಾದಂಥ ಕೆಲಸಗಳಾಗಿವೆ. ನೀವು ಬರ್ಬೇಕು, ನೀವು ನೋಡ್ಲಿಕ್ಕೆ. ಎಲ್ಲರೂ ಬರ್ರಿ ಅಂತ ಹೇಳ್ತೀನಿ. ಎಲ್ಲ ಕೆರೆಗಳು ತುಂಬಿವೆ. 126 ಕೆರೆಗಳನ್ನು ಮಾಡಿದೀವಿ. ಎಲ್ಲ ಕೆರೆಗಳು ಇವತ್ತು ತುಂಬಿ ನಿಂತಿವೆ. ಬೇಕಾದ್ರೆ ಫೋಟೋ ತೋರಿಸ್ತೀನಿ ನಿಮಗೆ. ಆಮೇಲೆ ಜನರಿಗೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಒಂದೇ ತಾಲೂಕಿನಲ್ಲಿ 126 ಕೆರೆಗಳು ಇವತ್ತು ತುಂಬಿ ನಿಂತಿವೆ. ಮತ್ತು ಎಲ್ಲ ಹಳ್ಳಿಗಳಲ್ಲೂ ಕೊಳವೆ ಬಾವಿಗಳ ಪುನಶ್ಚೇತನ, ಜನರ ಹೊಲಗಳಿಗೆ ಬಂಡುಗಳಾಗೋದು, ಜನರಿಗೆ ಶೌಚಾಲಯದ ಮಹತ್ವದ ಇರುತ್ತೆ. ಎಲ್ಲ ಕಡೆ ಶೌಚಾಲಯ ಕಟ್ಟಿದ್ರೆ ಜನ ಕಡಿಗೆ ಹೋಗ್ತಾರೆ. ಇದು ಸಾಮಾನ್ಯವಾದ ದೃಶ್ಯ. ಅಲ್ಲಿ ಒಂದು ಹಳ್ಳಿಯಲ್ಲಿ ಪಾಪ ಜನರಿಗೆ ಶೌಚಾಲಯ ಕಟ್ಟುವಳಿಕೆ ಜಾಗ ಇರಲಿಲ್ಲ ಮತ್ತು ಹೊರಗೋಗ್ಲಿಕ್ಕೆ ಕೂಡ ಜಾಗ ಇರಲಿಲ್ಲ. ಅವರು ನಾವು ಅದೇ ವಿಷಯದ ಮೇಲೆ ಜನರ ಸಂಘಟನೆ ಮಾಡಿ ನಮ್ಗೆ ಶೌಚಾಲಯ ಬೇಕೋ ಬೇಡ, ಬೇಕು, ಎಲ್ಲಿ ಕಟ್ಟೋಣ, ಜಾಗ ಇಲ್ಲ, ರೊಕ್ಕ ಏನಿದೆ ಇಲ್ಲ, ಏನು ಮಾಡೋಣ. ಸೊ ನಾವು ಜಾಗೃತಿಯಿಂದಲೇ ಒಂದು ಸ್ವಲ್ಪ ಹಣವನ್ನು ಜನರಿಗೆ ಕೊಟ್ಟು ಅವ್ರು ತಮ್ಮ ಮನೆ ಒಳಗೇನೆ ಶೌಚಾಲಯ ಕಟ್ಕೊಳ್ಳೋ ಮಾಡಿ ಮುಂದೆ ಅವರು ಸಾಲ ತೀರಿಸಿದ್ರು. ಆ ಟೈಮ್ನಲ್ಲಿ ನಾವು ಪಂಚಾಯತಿಗೆ ಇದು ಮಾಡ್ಕೊಂಡ್ವಿ, ಏನು ಶೌಚಾಲಯ ಕಟ್ಟೋದು. ಜನ ಕೇಳ್ತಿದ್ದಾರೆ, ಯಾಕಂದ್ರೆ ಜನರು ಕೇಳದೆ ಕೊಟ್ಟರೆ ಅವರನ್ನು ಬಳಸೋದಿಲ್ಲ, ಪುಕ್ಕಟೆ ಕೊಟ್ಟರೆ ಬಳಸೋದಿಲ್ಲ, ಮತ್ತೆ ಅದಕ್ಕಾದ್ರೂ ಬಳಸ್ತಾರೆ ಹೊರತು ಅವರನ್ನು ಬಳಸೋದಿಲ್ಲ. ಯಾವಾಗ ಅವ್ರಿಗೆ ಸ್ವತಃ ತಿಳುವಳಿಕೆ ಬಂದು ತಮ್ಮದೇ ನಿರ್ಧಾರ ಮಾಡ್ತಾರಲ್ಲ, ಆವಾಗ ಪ್ರತಿಯೊಂದು ಕಾರ್ಯಕ್ರಮವನ್ನು ಸದುಪಯೋಗ ಆಗ್ತದೆ. ಸೊ ಇದನ್ನು ನಾವು ಸಾಧಿಸಿ ನಾವು ಕೆಲಸ ಮಾಡುವಂಥ ಸುಮಾರು ಒಂದು 40 ಹಳ್ಳಿ ಇರ್ಬೋದು. ಅಷ್ಟು ಹಳ್ಳಿಗಳಲ್ಲೂ 100% ಶೌಚಾಲಯ. ಹಾಗೆ ನೆಕ್ಸ್ಟ್ ನಾನು ಈ ಕಡೆ ಬೆಳಗಾವಿ ಡಿಸ್ಟಿಕ್ ಬಿಟ್ಟು ಬಾಗಲಕೋಟೆ ಡಿಸ್ಟಿಕ್ ಹೋಗೋಣ. ನಮ್ಮ ಹಳ್ಳಿಗಳು ಸ್ವಲ್ಪ ನಿಮ್ಮಿಂದ ಜನರು ತಿಳುವಳಿಕೆ ಪಡ್ಕೊಂಡು ಉದ್ಧಾರ ಆಗಲಿ. ಜನರೇ ಕಾರಣ, ನಾವು ನಮ್ಮ ಕ್ರೆಡಿಟ್ ತಗೊಳ್ಳೋದಿಲ್ಲ. ಯಾಕಂದ್ರೆ ನಮ್ದು ಹಳ್ಳಿ ಕೋಳಸಮುದ್ರ ಹತ್ರ, ಅದೇ ಮೀನಾಪುರ ಅಂತ, ಅಲ್ಲಿ ಎಷ್ಟೊಂದು ರೈತರು ಇದ್ದಾರೆ. ಅಲ್ಲಿ ಹೊಲಗಳು ಮನೆಗಳೆಲ್ಲ ಬೀಗ ಎಲ್ಲ ವಲಸೆ ಬಂದ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಕೆಲಸಗಳು ಈಗ ಬಿತ್ತಾರೆ, ನೀರಿಲ್ಲ. ಮಲಪ್ರಭಾ ನದಿಗೆ ಪಂಪ್ ಸೆಟ್ ಎಲ್ಲ ಹೋಗ್ಕೊಂಡಿರ್ತಾರೆ. ಏಪ್ರಿಲ್ ಮೇ ಬಂದ್ಬಿಟ್ಟು ನೀರಿರೋದಿಲ್ಲ, ಆಪಿಗೆ ಹೋಗುತ್ತೆ. ಇನ್ನ ಮಳೆಗಾಲದಲ್ಲಿ ಅತಿ ಮಳೆಯಾಗಿ, ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ, ಅವಾಗ ಅತಿ ಮಳೆಯಾಗಿ ಆಪಿಗೂ ಹೋಗ್ಬಿಡುತ್ತೆ. ಪಾಪ ರೈತರು ಏನ್ ಮಾಡುವ, ಅನಿವಾರ್ಯವಾಗಿ ಊರ್ ಬಿಟ್ಟು ಬರ್ತಾ ಇದ್ದಾರೆ. ಆಗ ಇಂತ ನಿಮ್ಮಂತವರೊಂದು ಮಾರ್ಗದರ್ಶನ ಸಹಾಯ ಬೇಕಾಗುತ್ತೆ ಅನ್ಕೋತೇನೆ. ಅಲ್ಲಿ ಇವೆ ಎಲ್ಲರೂ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ. ಆದ್ರೆ ಏನು ಯಾವ್ಯಾವ ಹಳ್ಳಿಗೆ ಇಂಥ ಸಂಸ್ಥೆಗಳು ಮುಟ್ಲಿಕ್ಕೆ ಸಾಧ್ಯ ಆಯಿತು, ಎಲ್ಲಿ ನಿಜವಾದ ಮಾಹಿತಿ ಕೊಟ್ಟು ಜನರಿಗೆ ಸಂಘಟನೆ ಮಾಡ್ಲಿಕ್ಕೆ ಆಯ್ತಲ್ಲ, ಅಲ್ಲಿ ಎಲ್ಲ ಕಡೆ ಸಕ್ಸಸ್ ಆಗಿದೆ. ಆದರೆ ಕೆಲವು ಕಡೆ ಏನಾಗ್ತದೆ, ಸಂಸ್ಥೆಗಳು ತಮ್ಗೆ ಯಾವ ಫಂಡ್ ಬರ್ತದೆ ಅದರ ಆಧಾರದ ಮೇಲೆ ಒಂದಿಷ್ಟೆಲ್ಲ ಕೊಟ್ಟು ಮುಗಿಸ್ಬಿಡ್ತಾರೆ. ಅದು ನಮ್ಮ ಜನರಲ್ಲಿ ಜಾಗೃತಿ ಮಾಡೋದು ಪದ್ಧತಿ ಅಲ್ಲ.
ನಾವು ಈ ರೀತಿಯಲ್ಲಿ ಮಾಡಿದ್ದೀವಿ. ಸೊ 100% ಶೌಚಾಲಯಗಳಾಗಿವೆ. ಆಮೇಲೆ ಮನೆ ಕಟ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಂಡ್ರು ಈ ಉದ್ಯೋಗ ಖಾತ್ರಿ ಹಣವನ್ನು. ಮನೆಗಳನ್ನು ಕಟ್ಕೊಂಡು ಆಮೇಲೆ ಇಂಗು ಗುಂಡಿಗಳನ್ನು ಮಾಡಿಕೊಂಡು ಮನೆ ಬಚ್ಚಲ ಇಂಗು ಗುಂಡಿ ಮಾಡಿಕೊಂಡು ಹೀಗೆ ತಮ್ಮ ಹೊಲ ಬದುಗಳನ್ನು ಮಾಡಿಕೊಂಡು ಬದುಗಳದ್ದು ಅಂತ ಮೈಗ್ರೇಷನ್ ಅಂತ ಒಂದು ಬೂರಣಿಕೆ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಿಂದ ಎಲ್ಲರೂ ಗೋವಾ ಮತ್ತು ಕಡೆ ಮೈಗ್ರೇಷನ್ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ತಮ್ಮ ಎತ್ತುಗಳನ್ನೆಲ್ಲ ಮಾರಾಟ ಮಾಡಬೇಕಿತ್ತು. ಅಲ್ಲಿ ನಾವು ಬದು ನಿರ್ಮಾಣದ ತಗೊಂಡು ಸುಮಾರು ಒಂದು 70 ಎಕರೆ ಭೂಮಿ ಇದು ಬದು ನಿರ್ಮಾಣ ಆಯಿತು. ಅಂದರೆ ಹೊಲ ಸಮತಟ್ಟು ಮಾಡೋದು ಬದುಗಳನ್ನು ಅಷ್ಟು ರೈತರು ವಾಪಸ್ ಬಂದರೆ ಖುಷಿ ಅನ್ಸುತ್ತೆ. ಒಂದು ಎತ್ತುಗಳನ್ನು ಖರೀದಿ ಮಾಡಿದ್ರು. ಇವತ್ತು ಯಾರು ಅಲ್ಲ, ಆ ಹಳ್ಳಿಗಂತೂ ಯಾರು ಹೋಗ್ತಾರೆ. ಮತ್ತೆ ತಮ್ಮ ಉದ್ಯೋಗ ಖಾತ್ರಿಯನ್ನು ಮಾಡ್ಕೊತಾರೆ. 100 ದಿವಸ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಾರೆ, ತಮ್ಮ ಹೊಲಗಳನ್ನು ಮಾಡ್ಕೊತಾರೆ. ನೀವು ಹೇಳುವಂತ ಅತಿವೃಷ್ಟಿ ಅನಾವೃಷ್ಟಿ ಸಮಸ್ಯೆ ಅಲ್ಲೂ ಇದ್ದೇ ಇಲ್ಲ. ಅದ್ರ ಹೊರತಾಗಿಯೂ ಕೂಡ ಇವತ್ತು ಜನ ಬಿಟ್ಟು ಹೋಗ್ತಾ ಇಲ್ಲ. ಆ ವಿಷಯದಲ್ಲಿ ನಮಗೆ ಯಶಸ್ಸು ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಹೀಗೆ ಇನ್ನೂ ಎಷ್ಟು ಯಶಸ್ಸು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಸಿಗಲಿ. ಹೇಳಬೇಕು, ಇತ್ತೀಚೆಗೆ ನಾವು ಮಾಡಿರುವಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಅಲ್ಲಿ ಅವ್ರು ಹೇಳ್ತಾರೆ. ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಮೈಕ್ರೋ ಫೈನಾನ್ಸ್ದು ಅಂದರೆ ಈ ಮಧ್ಯದಲ್ಲಿ ನಮಗೆ ನಾವು ಸ್ವಲ್ಪ ಉದ್ಯೋಗ ಖಾತ್ರಿಯನ್ನು ಶುರು ಮಾಡಿದ್ವಲ್ಲ, ಶುರು ಮಾಡಿದಾಗ ಸ್ವಸಹಾಯ ಸಂಘದ ಕಡೆ ಗಮನ ಕಡಿಮೆ ಆಯಿತು. ಇಲ್ಲಾಂದರೆ ಪ್ರತಿ ವಾರನೂ ಒಂದು ಮೀಟಿಂಗ್ ಸೇರಬೇಕು, ತಮ್ಮ ಕಷ್ಟ ಸುಖ ಮಾತಾಡ್ಕೋಬೇಕು, ಇದೆಲ್ಲ ಒಂದು ಪದ್ಧತಿ ನಡೆದಿತ್ತು. ಆಡಿಟ್ ಆಗಬೇಕು ಎಲ್ಲರದ್ದು ಸಂಘಗಳಿದೆ. ಅದ್ರ ಕಡೆ ಗಮನ ಕಡಿಮೆ ಆಯಿತು. ಉದ್ಯೋಗ ಖಾತ್ರಿ ಅಂದರೆ ಉಳಿತಾಯದಿಂದ ಬಿಟ್ಟು ಗಳಿಕೆ ಕಡೆ ಗಮನ ಆಯಿತು. ಇದು ನಾವು ಮಾಡಿದ ತಪ್ಪು. ಹಾಂ, ಗಳಿಕೆ ಮುಖ್ಯ ಅಲ್ಲ, ಉಳಿತಾಯ ಮುಖ್ಯ. ಸೊ ಈಗ ಏನಾಗುತ್ತೆ ಅಂದರೆ ಆ ಟೈಮ್ನಲ್ಲಿ ಸರಿಯಾಗಿ ಮೈಕ್ರೋ ಫೈನಾನ್ಸ್ ಅಂದರೆ ಸಾಲ ಸಂಘಗಳು ಹಳ್ಳಿಯಲ್ಲಿ ಬಂದು ಒಂದು ಧರ್ಮಸ್ಥಳ ಸಂಘ ಶುರು ಮಾಡಿದ್ವಿ. ಇದನ್ನು ಇವತ್ತು ನಾವು ಧರ್ಮಸ್ಥಳ ಬಗ್ಗೆ ದೊಡ್ಡ ಮಾತಾಡ್ತೀವಿ. ಆದರೆ ಅವರು ಜನರನ್ನು ಇಷ್ಟು ಶೋಷಣೆ ಮಾಡ್ತಾ ಇದ್ದಾರೆ ಅಂದರೆ, ಈ ಪ್ರಮಾಣದಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ ಅಂದರೆ, ಹಳ್ಳಿಯಲ್ಲಿ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ, ಮನೆ ಮಾರಾಟ ಮಾಡ್ಕೋತಾ ಇದ್ದಾರೆ. ಅಂದರೆ ಬೀದಿ ಬಂದಿದ್ದಾರೆ ಲಿಟ್ರಲಿ. ಮೊದಲು ಸಾಲ ತಗೊಳ್ಳೋದು ಅಂದರೆ ಮಂದಿ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೆದರಿಕೆ ಇರ್ತಿತ್ತು. ಇವತ್ತು ಎಲ್ಲ ಮಾನ ಮರ್ಯಾದೆ ಎಲ್ಲ ಎಲ್ಲರೂ ಸಾಲಗಾರ. ಸೊ ಧರ್ಮಸ್ಥಳ ಸಂಘ, ಅದು ಈ ಧರ್ಮಸ್ಥಳ ಸಂಘ ಬರುವಾಗ ಸ್ವತಃ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳು ನಿಂತ್ಕೊಂಡು ಅದ್ರ ಉದ್ಘಾಟನೆ ಮಾಡ್ತಿದ್ವಿ. ನಾವು ಬಡ್ಕೊಂಡ್ವಿ, ಬೇಡ ಹೋಗಬೇಡ್ರಿ, ಇದು ಸಾಲ ಸಂಘಕ್ಕೆ ಹೋಗಬೇಡ್ರಿ, ನಾವೇ ಉಳಿತಾಯ ಮಾಡಿಕೊಂಡು ಮಾಡೋಣ. ಮತ್ತು ನೀವು ಉದ್ಯೋಗ ಖಾತ್ರಿ ಗಳಿಸಿದ್ದಷ್ಟು ಅಲ್ಲಿ ಹಾಕ್ತಾ ಇದ್ದೀರಿ. ಹಂಗೆ ಮಾಡೋರು ಎಷ್ಟೋ ಹಳ್ಳಿಗಳಲ್ಲಂತೂ ನಾವು ನಿಮ್ಗೆ ಉದ್ಯೋಗ ಖಾತ್ರಿ ಕೆಲಸ ಕೊಡ್ಸೋದೇ ಇಲ್ಲ ಅಂತ ಹೇಳ್ತೀವಿ. ನೀವು ಅರ್ಜಿ ಹಾಕ್ಕೊಳ್ರಿ, ಐನಾರು ಮಾಡ್ಕೊಳ್ರಿ, ನಾನು ನಿಮ್ಮ ಜೊತೆ ಬರೋದೇ ಮಾಡೋದಿಲ್ಲ. ಹಂಗೆ ಕೆಲವು ಹಳ್ಳಿಗಳಲ್ಲಿ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇತ್ತು. ಆದರೆ ದೊಡ್ಡ ಪ್ರಮಾಣದಲ್ಲಿ ನೀವು ಸಾಲ ಸಿಗ್ಲಿಕ್ಕಲ್ಲ, ಜನ ಮಾಡೋದು. ಇಲ್ಲಿ ನಿಮಗೆ ಸಾಲಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇತ್ತೀಚೆಗೆ ಬಂದಿದ್ದಕ್ಕೂ ಮೊದಲು ನಿಮ್ಮದು ಬ್ಯಾಂಕ್ ಇದು ಒಂದು ಚುನಾವಣೆ ಕಾರ್ಡ್ 2 ಕೊಟ್ಟರೆ ಸಾಕಾಗಿತ್ತು. ಇದೊಂದು ಆಧಾರ್ ಕಾರ್ಡ್, ಇಷ್ಟು ಕೊಟ್ಟರೆ ಸಾಕು. ನಿಮಗೆ ಯಾರು ಏನು ಎಂದು ನೋಡ್ತೇನೆ ಸಾಲ ಕೊಡ್ತಾರೆ. ಏನಕ್ಕೆ ಅದೇ ಬೇಕು, ಯಾಕಂದ್ರೆ ಬ್ಯಾಂಕ್ ಸಾಲ ಕೊಡೋದಿಲ್ಲ. ಬ್ಯಾಂಕ್ ಕೊಡೋದು ಭೂಮಿ ಇದ್ದವರಿಗೆ, ನೌಕರಿ ಇದ್ದವರಿಗೆ ಮಾತ್ರ ಸಾಲ. ಸೊ ಇಲ್ಲಿ ಯಾರಿಗೂ ಸ್ವಲ್ಪ ಸಾಲ ಸಿಗ್ತದೆ ಅನ್ನೋದು ಸಿಗ್ತಲ್ಲ, ಎಲ್ಲರೂ ಸಾಲಗಳನ್ನು ಬಿಟ್ಟಿದ್ದಾರೆ. ಇದು ಇತ್ತೀಚೆಗೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಕಾರ್ಯಕರ್ತರು ಹೇಳಿದ್ರು, ನಾವು ಏನೇ ಮಾಡಿದ್ರು ನೀರಲ್ಲಿ ಹುಣಸೆ ತೊಳೆದಾಗ್ತಾ ಇದೆ. ನಾವು ಈ ಸಾಲ ಸಂಘದ ಇದ್ರ ಕುಣಿಕೆಯಿಂದ ನಮ್ಮ ಜನರು ಬಿಡಿಸಲೇಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರೇ ಹೇಳಿದಾಗ ನಾವು ಅದ್ರ ಮೇಲೆ ಒಂದು ಅಧ್ಯಯನ ಮಾಡಿದ್ವಿ. ಕೋಟಿಗಟ್ಟಲೆ ರೂಪಾಯಿ ಹಣ ಹೊರಗೋಗ್ತಾ ಇದೆ ಹಳ್ಳಿಯಲ್ಲಿ. ನಮ್ಮ ಹಳ್ಳಿ ಕೋಟಿ ರೂಪಾಯಿ ವಿಚಾರ ಮಾಡಿ, ಅಂದರೆ ಎಷ್ಟು ಅದೇ ಹಣ ಜನರ ಕೈಯಲ್ಲಿದ್ದರೆ, ಅದೇ ಊರಲ್ಲಿ ಉಪಯೋಗ ಆಗ್ತಾ ಇದ್ದರೆ ಎಷ್ಟು ಉದ್ಧಾರ ಆಗಿತ್ತು. ಇದು ಗೊತ್ತಾದ ಮೇಲೆ ನಾವು ಇದ್ರ ಮೇಲೆ ಕೆಲಸ ಶುರು ಮಾಡಿದ್ವಿ. ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಿ ಸತತವಾಗಿ ಕೆಲಸ ಮಾಡಿ 1 ವರ್ಷದಿಂದ ವಾಪಸ್ಸು ಜನರನ್ನ ಉಳಿತಾಯದ ಕಡೆ ನಾವು ಉಳಿತಾಯ ಮಾಡೋಣ, ಸಾಲ ತಗೊಂಡು ನಮ್ಮ ರೊಕ್ಕದಲ್ಲಿ ಸಾಲ ತಗೊಳ್ಳೋಣ ಅಂಥೇಳಿ ಇವತ್ತು ಉಳಿತಾಯದ ಕಡೆ ಜನರನ್ನು ತಿರುಗಿಸ್ತಾ ಇದ್ದೀವಿ. ಎಷ್ಟೋ ಹಳ್ಳಿಗಳಲ್ಲಿ ಇನ್ಮೇಲೆ ನಾವು ಸಾಲ ತಗೊಳ್ಳೋದಿಲ್ಲ ಅಂತೇಳಿ. ಈಗ ಒಂದು ಸಾಲದ ಮೇಲೆ ಒಂದು ಹಾಡು ಬರೆದಿದ್ದಾರೆ, ನಾಟಕ ಮಾಡಿದ್ದಾರೆ. ಗಣೇಶ ಚೌತಿ ನಾಟಕ ಸಾಲ ಸಂಘ ಮಾಡಿದ್ದಾರೆ. ಹಾಗೆ ಮಕ್ಕಳು, ದೊಡ್ಡವರು, ಹೆಣ್ಮಕ್ಳು ಎಲ್ಲ ಸೇರಿಕೊಂಡು ನಾಟಕಗಳನ್ನು ಮಾಡ್ತಾರೆ ಅದ್ರ ಮೇಲೆ. ಸೊ
ಸೊ ಅದು ಅಂದರೆ ಖಂಡಿತ ಇದು ಒಂದು ಯಶಸ್ಸಿನ ಹಾದಿ ಅಂತ ನಾನು ಹೇಳ್ತೀನಿ. ಜನ ಆ ಕಡೆ ತಿರುಗ್ತಾ ಇದ್ದಾರೆ. ಇಲ್ಲ, ನಮ್ಮ ಕೆಲಸಗಳು ಒಂದು ಒಳ್ಳೆಯ ಮಾರ್ಗದಲ್ಲಿದ್ದಾರೆ, ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಯಾಕಂದ್ರೆ ನಾವು ಅಲ್ಲಿ ಕಪಟ ಇರಂಗಿಲ್ಲ. ಜನರಿಗೆ ಒಂದು ಒಳ್ಳೆ ಮಾರ್ಗವನ್ನ, ಒಳ್ಳೆ ದಾರಿಯನ್ನು ತೋರಿಸ್ತಾ ಇರ್ಬೇಕಾದ್ರೆ ಆ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ, ಎಲ್ಲ ಯಶಸ್ಸು ಸಿಗುತ್ತೆ ಅಂತ ತಮ್ಮ ಹೋರಾಟದ ಬಗ್ಗೆ ಇಬ್ಬರು ಜೊತೆಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು, ಎಲ್ಲ ಸಂಘ ಸಂಸ್ಥೆ ಏನು ನೀವು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಯೊಂದರಲ್ಲಿ ನಿಮಗೆ ಯಶಸ್ಸು ಸಿಗಲಿ. ಹಾಗೆ ಈ ನಿಮ್ಮದು ಕೇವಲ ಈಗ ಒಂದೇ ಒಂದು ಜಿಲ್ಲೆಗೆ ಸೀಮಿತವಾಗಿದೆ, ಎಲ್ಲ ಜಿಲ್ಲೆಗಳು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಪಸರಿಸಲಿ. ಎಲ್ಲರೂ ನಿಮ್ಮಿಂದ ಒಂದು ಉಪಯೋಗ ತೆಗೆದುಕೊಳ್ಳಿ. ನಿಮ್ಮ ಹೆಸರನ್ನ ಹೇಳ್ಕೊಂಡು ಅವರು ಅಥವಾ ನಿಮ್ಮ ಸಂಸ್ಥೆ ಅಂದ್ಕೊಳ್ಳಿ, ಆ ಹೆಸರು ಹೇಳ್ಕೊಂಡು ಜೀವನ ಸಾಗಿಸುವಂತಾಗಲಿ ಅಂತ ನಾನು ಆಸೆ ಮಾಡ್ತೇನೆ. ಕೊನೆಯದಾಗಿ ತಮ್ಮಿಬ್ಬರ ಈ ಒಂದು ಸಂದರ್ಶನ ಅಂತಿಂತ ಮಾತುಕತೆ ಅನ್ಕೊಳ್ತೇನೆ. ಎಷ್ಟೊಂದು ಆತ್ಮೀಯವಾಗಿ ನನ್ನೊಂದಿಗೆ ಮಾತಾಡಿದ್ರಿ. ಗೋವಾಕ್ಕೆ ಬಂದಿದ್ದು ಸಮಯವನ್ನು ವ್ಯರ್ಥ ಮಾಡದೆ ಈ ಒಂದು ಜನರಿಗೆ ತಿಳುವಳಿಕೆಯನ್ನು ನೀಡುವ ಮುಖಾಂತರ ಒಂದು ಸಂದರ್ಶನ ನನಗೆ ಕೊಟ್ಟಿದ್ದೀರಾ. ತಮಗೆ ನನ್ನ ಗೋವಾ ಕಡೆ ಯೂಟ್ಯೂಬ್ ಚಾನಲ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನನಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಬ್ಬರು ದಂಪತಿಗಳು ಅದು ಹೇಳ್ತಾರಲ್ಲ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ, ನೋಡೋಕ್ಕೆ ಸೀದಾ ಸಾದಾ, ನೋಡಿದ್ರೆ ಅನಿಸೋದಿಲ್ಲ ಒಂದು ಡಾಕ್ಟರ್ ಅಂತ ಯಾರು ಹೇಳಬೇಕು ಅಲ್ವಾ? ಅಷ್ಟೊಂದು ಸೀದಾ ಸಾದಾ ಇದ್ದಂಥ ಒಬ್ಬ ವ್ಯಕ್ತಿ ಒಳಗಡೆ ಎಷ್ಟೊಂದು ಉದಾತ್ತ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಶಾಖ ಅವರು ಕೂಡ ನೋಡಿದ್ರೆ ಅವ್ರಿಗೆ ಅನಿಸೋದೇ ಇಲ್ಲ ಹೌಸ್ ವೈಫ್ ಅನ್ಕೊಂಡ್ಬಿಡ್ತೀವಿ, ಗೃಹಿಣಿ ಅವರೊಬ್ಬರು ಅನ್ಕೋತೀವಿ. ಆದರೆ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸಗಳೇನೇ ಇಲ್ಲ, ಜನ ಮೆಚ್ಚಬೇಕು. ಜನ ಅಷ್ಟೇ ಇಲ್ಲ, ಸಮಾಜ ಕೂಡ ಮೆಚ್ಕೊಂಡಿದೆ ಇವಾಗಲೇ. ಇಂಥ ಒಬ್ಬ ಅಪರೂಪದ ವ್ಯಕ್ತಿ ದಂಪತಿಗಳು ಇರುವವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಇನ್ನಷ್ಟು ವಿಷಯಗಳನ್ನು ನಾನು ಮಾತಾಡಬೇಕು. ಮತ್ತೆ ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ಮತ್ತೊಮ್ಮೆ ಅವರು ಧಾರವಾಡ ಮನೆಗೆ ಹೋಗಿ ಮತ್ತೊಂದು ಸಂದರ್ಶನವನ್ನು ತೆಗೆದುಕೊಳ್ತೇನೆ. ಇದೇ ಗೋವಾದಲ್ಲಿ ಅವರ ಒಂದು ಭೇಟಿ, ಸಂದರ್ಶನ, ಒಂದು ಅದ್ಭುತ ಒಂದು ಮಾಹಿತಿ ನಿಮಗೆ ನೀಡಿದ್ದಾರೆ. ಅವರ ಒಂದು ಇದ್ರದ್ದು .com ಇದೆ ಅಂತೆ, ವೆಬ್ಸೈಟ್ ಇದೆ, ಬ್ಲಾಗ್ ಕೂಡ ನಾನು ನಿಮಗೆ ಕೊಡ್ತೇನೆ. ಅದ್ರ ಮುಖಾಂತರ ತಾವು ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಬಹುದು. ಕೊನೆಯದಾಗಿ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮ್ಗೆ ಕೇಳ್ತೇನೆ ಡಾಕ್ಟರ್. ಇತ್ತೀಚೆಗೆ ನಡೀತಾ ಇರೋದು ಸ್ವಲ್ಪ ಕೈಲಿ ಇಟ್ಕೊಳ್ತಂದ್ರೆ ಕೈಲಿ ಡಾಕ್ಟರ್, ಇಷ್ಟೊಂದೆಲ್ಲ ನೀವು ಮಾಹಿತಿಯನ್ನು ಕೊಟ್ಟರೆ ಕೊನೆಯದಾಗಿ ನನ್ನ ತಲೆಯಲ್ಲಿ ಕಾಡ್ತಾ ಇರೋಂಥ ಪ್ರಶ್ನೆ, ಈಗಿನ ಒಂದು ಸಮಾಜದಲ್ಲಿ ದಿನದಲ್ಲಿ ಅನ್ಕೊಳ್ತೀವಿ ಜನರಿಗೆ ಟೋಟಲಿ ಈ ಮೆಡಿಕಲ್ ನೀವೇನು ಸದ್ಬಳಕೆ ಬಗ್ಗೆ, ತಿಳುವಳಿಕೆ ಬಗ್ಗೆ ಹೇಳಿದ್ರಲ್ಲ, ಔಷಧಿಗಳ ಬಗ್ಗೆ, ಅದರ ಬಗ್ಗೆನೇ ನಾನು ಪ್ರಶ್ನೆ ಕೇಳ್ತಿದ್ದೇನೆ. ತಿಳುವಳಿಕೆ ಸುಮಾರು ಮಾಹಿತಿ ಕೊಟ್ಟಿದ್ದೀರಿ, ಆದರೂ ಕೂಡ ಜನರ ಒಂದು ಈಗಿನ ಸಮಾಜದಲ್ಲಿ ಯಾವ ರೀತಿ ಅದನ್ನು ಉಪಯೋಗಿಸಬೇಕು ಹಾಗೂ ಏನು ಸಂದೇಶವನ್ನು ಒಂದು ಇನ್ನೊಂದು ಕೊನೆಯದಾಗಿ ಸಂದೇಶವನ್ನು ಹೇಳೋಕೆ ಬಯಸ್ತೀರ? ಅಲ್ಲ, ಕೊನೆಯ ಸಂದೇಶ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಜನರ ಜಾಗೃತಿ ಆಗಬೇಕು, ಮತ್ತೆ ನನಗೇನಾಗಿದೆ ಅನ್ನೋದನ್ನ ತಿಳ್ಕೋಬೇಕು. ಈ ಔಷಧಿ ನಾನೇನು ತಗೊಳ್ತಾ ಇದ್ದೀನಿ, ಯಾತಕ್ಕೆ ತಗೊಳ್ತಾ ಇದ್ದೀನಿ ಅನ್ನೋದನ್ನ ಅರಿಬೇಕು. ಇದಕ್ಕಿಂತ ಮಿಗಿಲಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮಗೆ ಬಹಳಷ್ಟು ಅನಾರೋಗ್ಯಕ್ಕೆ ಪೀಡಿಸ್ತಾ ಇರುವಂತ ಕಾಯಿಲೆಗಳು ಇರ್ತವೆ, ನಮ್ಮ ಮನಸ್ಸಿನಾಗೆ ಇರ್ತಾವೆ. ನಮ್ಮ ಮನಸ್ಸಿನಾಗೆ ಇರ್ತಾವ. ಈಗ ನಮ್ಮ ಮಂದೆಲ್ಲ ಹೇಳ್ತಾರೆ ಇಂಜೆಕ್ಷನ್ ಮಾಡ್ರಿ ಅಂತ ಹೇಳ್ತಿರ್ತಾರೆ. ನೀವು ಇಂಜೆಕ್ಷನ್ ಮಾಡೋದ್ರಿಂದ ನಿಮ್ಗೆ ಆರಾಮಾಗಿಬಿಡ್ತದ ಅಂತ. ಸೊ ಇದೇನದಲ್ಲ, ಇದು ಮನಸ್ಸನ್ನ ನಾವೇನೈತಲ್ಲ ಅದನ್ನ ನಾವು ಗೆಲ್ಬೇಕು. ಈಗ ನನ್ನ ಮನಸ್ಸಿನೊಳಗೆ ಏನೇ ವಿಚಾರ ಬರ್ಬೇಕಪ್ಪ ಅಂತಂದ್ರೆ, ಆ ಬೇರೆ ಒಂದು ವ್ಯಕ್ತಿಗೆ ಏನ್ ತ್ರಾಸ ಆಗ್ತಾ ಇದೆ ಅದನ್ನ ನಾನು ಹೇಗೆ ಬಗೆಹರಿಸಬೇಕು ಅನ್ನೋದು ನನ್ನ ತಲೆಗೆ ವಿಚಾರ ಇತ್ತಲ್ಲ, ನಾವು ತಾನೇ ಕಡಿಮೆ ಆಗಿಬಿಡ್ತಾ. ಅದಕ್ಕೆ ಬೇರೆ ಏನ್ ನಾನು ಮಾಡ್ಬೇಕಾಗಿಲ್ಲ. ಸೊ ಈ ತರ ಯೋಚನೆ ಮಾಡೋದನ್ನ, ಇದನ್ನೇ ಗೌತಮ್ ಬುದ್ಧ ಕೂಡ ಇದನ್ನ ಹೇಳ್ತಾರೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಹೇಳ್ತಾರೆ. ನಾವು ಬೇರೆಯವ್ರ ನೋವನ್ನ ನಾವು ಅರ್ಥ ಮಾಡ್ತೀವಿ, ನೋವು ಬೇರೆಯವ್ರ ನೋವಿಗೆ ನಾವು ಸ್ಪಂದಿಸ್ಬೇಕು. ಆವಾಗ ಏನಿದೆ ಇದೆಲ್ಲ ನಮ್ದು ಮನಸ್ಸು ಕೂಡ ಸರಿ ಆಗ್ತದೆ, ದೈಹಿಕ ಕೂಡ ಆರಾಮಾಗಿರ್ತದೆ. ಇದೇ ನಮ್ದು ಸದೃಢ ಆರೋಗ್ಯ ಇದ್ದಾಗ ಮಾತ್ರ ಎಲ್ಲ ಕರೆಕ್ಟ್. ಧನ್ಯವಾದ. ಓಕೆ, ಕೇಳಿದ್ರಲ್ಲ, ಈವರೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದಂಪತಿಗಳಿರುವವರೆಗೆ ನಾನು ಮಾತಾಡಿಸಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅವರ ಜಾಗೃತಿ ಸಂಸ್ಥೆ ಇರ್ಬೋದು ಹಾಗೂ ಸೆಲ್ಫ್ ಸರ್ವಿಸ್ ಗ್ರೂಪ್ ಕೂಡ, ಅದರಲ್ಲಿ ಕೂಡ ಸಾಕಷ್ಟು ಒಂದು ಕೆಲಸವನ್ನು ಮಾಡಿದ್ದಾರೆ. ಇಂಥ ಇನ್ನೂ ಹಲವಾರು ಅವರ ಒಂದು ವಿಚಾರಗಳು ಇವೆ. ಅವೆಲ್ಲಕ್ಕೂ ಯಶಸ್ಸನ್ನು ಭಗವಂತ ಕೊಡಲಿ. ಹೀಗೆ ಅವರ ಹೋರಾಟ ಮುಂದುವರಿಲಿ, ಯಶಸ್ಸಿನ ದಾರಿ ಪಯಣ ಸುಗಮವಾಗಿ ಸಾಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸ್ತಾ ಈ ಒಂದು ಸಂದರ್ಶನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.